ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಅತಿಶಯವಾದ ನಾಮದಲ್ಲಿ ನನ್ನ ವಂದನೆಗಳು. ಈ ದಿನದ ದೇವರ ವಾಕ್ಯ 1 ತಿಮೋಥಿ 6ನೇ ಅಧ್ಯಾಯ 17ನೇ ವಚನ. ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನು ಏರಾಳವಾಗಿ ದಯಪಾಲಿಸಿದ್ದಾನೆ ಎಂಬುದಾಗಿ ನಾವು ನೋಡಿದೆವು. ಮೊದಲನೆಯ ಮನುಷ್ಯನಾದ ಆದಾಮನಿಗೆ ಅಷ್ಟು ಅಧಿಕವಾಗಿ ಕೊಟ್ಟಿರುವುದಾದರೆ, ಕ್ರಿಸ್ತನ ಸಂತಾನದವರಾದ ನಿಮಗೆ ಇನ್ನೆಷ್ಟು ಅಧಿಕವಾಗಿ ಕೊಡುವವನಾಗಿದ್ದಾನೆ. ಅದಕ್ಕಾಗಿಯೇ ಯೇಸು ಹೇಳಿದ್ದು, ಆಕಾಶದ ಪಕ್ಷಿಗಳನ್ನು ದೃಷ್ಟಿಸಿ ನೋಡಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ಕೂಡಿಸಿಕೊಳ್ಳುವುದೂ ಇಲ್ಲ. ಆದಾಗ್ಯೂ ಪರಲೋಕ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಇವುಗಳಿಗೆ ಈ ರೀತಿಯಾಗಿ ಪೋಷಿಸುವುದಾದರೆ ಆತನ ಸ್ವಂತ ಮಕ್ಕಳಾದ ನಿಮಗೆ ಇನ್ನೆಷ್ಟು ಅಧಿಕವಾಗಿ ಕೊಡುತ್ತಾನೆಂದು ನೋಡಿರಿ. ತಂದೆಯನ್ನು ಬಿಟ್ಟು ಬಹು ದೂರ ಹೋದ ಕಿರಿಮಗನಿಗೆ ಬುದ್ಧಿ ಬಂದಾಗ, ನನ್ನ ತಂದೆಯ ಮನೆಯಲ್ಲಿ ಕೂಲಿ ಆಳುಗಳಿಗೆ ಕೂಡ ಹೊಟ್ಟೆ ತುಂಬ ಆಹಾರವದೆ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತಿದ್ದೇನೆ ಎಂದು ಎದ್ದು ತಂದೆಯ ಬಳಿಗೆ ಬಂದನು. ಬಂದು ತಂದೆಯ ಎಲ್ಲಾ ಸುಖವನ್ನು ಅನುಭವಿಸಿದನು. ಹಾಗೆಯೇ ಆತನ ಮುದ್ದು ಮಕ್ಕಳಾದ ನಿಮಗೆ ಎಲ್ಲಾ ಒಳ್ಳೆಯ ದಾನಗಳನ್ನು ಸಂಪೂರ್ಣವಾಗಿ ಕೊಡುವವನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೇನ್.